ನಾಯಕನಹಟ್ಟಿ ಸಮೀಪದ ಬತ್ತಯ್ಯನಹಟ್ಟಿ ಗ್ರಾಮದ ರೈತ ಪಿ ಓಬಯ್ಯ ತಮ್ಮ 3 ಎಕರೆ ಜಮೀನಿನಲ್ಲಿ ಮೆಕ್ಕೆಜೋಳ ಹಾಕಿದ್ದ. ಮೆಕ್ಕೆಜೋಳ ಬೆಳೆಗೆ ಕ್ಯಾನ್ಸರ್ ರೋಗ ಬಂದಿದ್ದು ದಿನೇ ದಿನೇ ಕಮರಿ ಹೋಗುತ್ತದೆ ಎಂದು ರೈತ ಪಿ ಓಬಯ್ಯ ಹೇಳಿದರು. ಮಂಗಳವಾರ ಬತ್ತಯ್ಯನಹಟ್ಟಿ ಗ್ರಾಮದ ತಮ್ಮ ಜಮೀನಿನಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಕಾವೇರಿ ಸ್ವೀಟ್ಸ್ 244 ಕಂಪನಿಯ ಮೆಕ್ಕೆಜೋಳ ಬೀಜವನ್ನು ಚಳ್ಳಕೆರೆ ನಗರದ ಅಂಗಡಿಯಲ್ಲಿ 1540ರಂತೆ 6 ಬಕೆಟ್ ತಂದು ಬಿತ್ತನೆ ಮಾಡಿದ್ದೆ. ಕೈಗೆ ಬಂದ ತುತ್ತು ಬಾಯಿಗೆ ಬರದ ಹಾಗೆ ಎಂಬುವ ಗಾದೆಯಂತೆ ಬೆಳೆ ಉತ್ತಮವಾಗಿ ಬಂತು. ಆದರೆ ಕೊನೆ ಕ್ಷಣದಲ್ಲಿ ಮೆಕ್ಕೆಜೋಳ ಕ್ಯಾನ್ಸರ್ ರೋಗಕ್ಕೆ ತಾಗಿ ದಿನ ದಿನ ಕಮರಿ ಹೋಗುತ್ತಿದೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸಿ ಪರಿಹಾರ ವ್ಯವಸ್ಥೆ ಕಲ್ಪಿಸಿ ಕೊಡಬೇಕು ಎಂದು ರೈತ ತಮ್ಮ ಅಳಲನ್ನ ಮಾಧ್ಯಮದೊಂದಿಗೆ ಹೇಳಿಕೊಂಡರು. ರೈತರಾದ ಪಿ ಓಬಯ್ಯ, ಓ ನಾಗೇಶ್, ಎಸ್.ಕೆ. ಕಾಟಂ ಲಿಂಗಯ್ಯ, ಚಿತ್ರಯ್ಯ, ಕೆಪಿ ಸೂರಯ್ಯ, ಭರತ್ ಇದ್ದರು. ಯಜಮಾನ್ರೆ, ಈ ಮೆಕ್ಕೆಜೋಳ ಬೀಜನ ಎಲ್ಲಿ ತಂದಿದ್ರಿ? ಎಷ್ಟು ಎಕರೆಗೆ ಹಾಕಿದ್ರಿ? ಚಳ್ಳಕೆರೆಗೆ ತಂದಿತ್ತು. ಎಷ್ಟು ಕೆಜಿ ತಂದಿದ್ರಿ? 4 ಪ್ಯಾಕೆಟ್, 6 ಪ್ಯಾಕೆಟ್. 6 ಪ್ಯಾಕೆಟಾ? ಏನು ರೇಟು 1 ಕೆಜಿ? 1240. ಸರ್, ಚಿತ್ರ ನನ್ನ ಹೆಸರು. ಯಾವರು? ನಮ್ಮ ಬತ್ತನಟ್ಟಿ ಸರ್. ಒಂದು ಪ್ಯಾಕೆಟ್ 1250 ರೂಪಾಯಿ, 40 ರೂಪಾಯಿ ಬಿದ್ದ ಸರ್. 3 ಎಕರೆಗೆ 6 ಪ್ಯಾಕೆಟ್ ತಂದು ಹಾಕಿದ್ನಿ. ಅವು ಬೆಳೀತಾ ಫಸಲು ಬರ್ತಾ 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 ಒಣಗೋಗಿಬಿಡ್ತು ಸರ್, ತೆನೆ ಬಿಡ್ತಿದ್ದಂಗೆ. ಹಿಂಗೆ ರೈತರು ಲುಕ್ಷಾಣ ಆದರೆ, ಒಂದು ಅಧಿಕಾರಿಗಳಾದಾಗಲಿ ಯಾರಾಗಲಿ ರೈತರ ಬಗ್ಗೆ ಒಂದು ವಿಚಾರ ಇಲ್ಲ. ಇದು ಒಂದು ಯಾವ ಕಂಪ್ನಿ ಲಾಸ್ ಆದರೆ ಯಾರು ಕೊಡ್ಬೇಕು ಸರ್? ರೈತರು ಹಿಂಗೆ ಹಾಳಾಗೋದ್ರೆ ಕಣ್ಣೀರು ಆಗ್ತಾಯಿದ್ದಾರೆ ಸರ್ ರೈತರು. ಅದರ ಸಲುವಾಗಿ ಒಂದು ಸಂಬಂಧಪಟ್ಟ ಅಧಿಕಾರಿಗಳು ಮುಂದೆ ಒಂದು ಕ್ರಮ ತಗೊಳ್ಬೇಕು. ಮುಂದೆ ಒಂದು ಪರಿಹಾರ ಹಾಕೋಕ್ಕೆ ಅವಕಾಶ ಮಾಡ್ಬೇಕು ಸರ್. ಈ ಬೀಜನ ಎಲ್ಲಿ ತಂದಿದ್ರಿ ಸರ್? ಅಂಗಡಿಗೆ ತಂದದ್ದು ಸರ್, ಚಳ್ಳಕೆರೆಗೆ ತಂದಿರಿ. ಯಾವ್ದು ಬೀಜ ಇದು ಸರ್? ಇದು ಬೀಜ ಸರ್. ಕೆಲವರು ಗೊಬ್ಬರ ಅದು ಅಂತಾನೆ, ರೋಗ ಮಚ್ಚದ ಅಂತಾರೆ. ಬರೀ ನೀಡ್ಲು ಗೊಬ್ಬರ ಅಂತಾರೆ. ಬೇಕಲ್ಲ ಫಸಲು ಗೊಬ್ಬರ ಮಿಡಿಸ್ಯಾರ ಪಾಪ. ನೀಡ್ಲಾಕ ಬೆಳೆಸಿನಿ, ಅದು ನಿಮ್ಮ ಗೊಬ್ಬರ ಮ್ಯಾಕ ಬೆಳೆಸಿನಿ. ಅದು 1 ಲಕ್ಷ ರೂಪಾಯಿ ಗೊಬ್ಬರ ಮೇಯ್ಸಿರ್ತೀನಿ. ಹೌದು ಹೌದು. 10 ಸಾವಿರ ರೂಪಾಯಿ ಆಮೇಲೆ ಕೊನಿಕೆನೆ ಹೆಚ್ಚೇಸ್ಯಾರ ನೋಡ್ರಿ. ಟ್ಯಾಕ್ಟರ್ ಲೋಡು 10,000 ರೂಪಾಯಿ ಒಂದು ಲೋಡು, 1 ಲಕ್ಷ ರೂಪಾಯಿ ಇಟ್ಟು ತಂದು ಏರಿ 3 ಎಕರೆಗೆ ಏರಿ 1240 ರೂಪಾಯಿ ಒಂದು ಪ್ಯಾಕೆಟ್ ಬೀಜ. 1 ಎಕರೆಗೆ 2 ಪ್ಯಾಕೆಟ್ದಂಗೆ ಹಾಕಿ 3 ಎಕರೆಗೆ 6 ಪ್ಯಾಕೆಟ್ ಹಾಕಿದ್ವಿ. ರೈತರು ಈ ಥರ ಲುಕ್ಷಾಣ ಆದರೆ ಈ ಮುಂದೆ ಅದನ್ನ ಪರಿಣಾಮ ಏನು? ಸಂಬಂಧಪಟ್ಟ ಅಧಿಕಾರಿಗಳು ನಾವು ಏನು ತಿನ್ಬೇಕು? ಹೌದಾರೆ?